ಹೆಂಗಿದ್ಯೆ? ಚೆನ್ನಾಗಿವ್ನಿ. ನೀನ್ ಹೆಂಗಿದೀಯಾ? ನಾವೆಲ್ಲರೂ ಇಲ್ಲಿ ಚೆನ್ನಾಗಿದ್ದೀವಿ ಕಣೆ. ಮೈನಾ, ವಾರ್ಡನ್ ಮೇಡಮ್ ಅವರು ಅವ್ವಂಗೆ ಫೋನ್ ಮಾಡಿ ನಾವು ಒಳ್ಳಿಗೆ ಬರ್ತೀವಿ ಅಂತ ಹೇಳಿದ್ರಂತೆ. ಏನು ವಿಷಯ? ಹೌದು ಅಕ್ಕ, ನಾನೇ ಫೋನ್ ಮಾಡಕ್ಕೆ ಹೇಳಿದ್ದು. ನಾನು ಧ್ರುವ ಅವರು ಪ್ರೀತಿ ಮಾಡ್ತಿರೋ ವಿಚಾರನ ಮೇಡಮ್ಮೇ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಫೋನ್ ಮಾಡಕ್ಕೆ ಹೇಳ್ದೆ. ಮೈನಾಗ್ ಏನು ಹೇಳ್ತಿದ್ಯಾ ನೀನು? ಹೌದು ಅಕ್ಕ, ನನ್ಗೆ ಯಾಕೋ ಇದೆಲ್ಲ ಜಾಸ್ತಿ ದಿನ ಹೇಳ್ಕೊಂಡು ಹೋಗೋದು ಬೇಡ ಅಂತ ಅನಿಸ್ತಿದೆ. ಅದಕ್ಕೆ ಮೇಡಮ್ಮೇ ಮಾತಾಡ್ಲಿ ಅಂತ ತೀರ್ಮಾನಕ್ಕೆ ಬಂದೆ. ಅದೆಲ್ಲ ಸರಿ ಮೈನಾ, ಈ ವಿಷಯ ಕೇಳ್ತಿದ್ರೆ ನಂಗೆ ಎದೆ ಒಡ್ಕತೈತೆ. ಅಲ್ಲ, ಎಷ್ಟು ದೊಡ್ಡ ವಿಷಯನ ಎಷ್ಟು ಸುಲಭವಾಗಿ ಹೇಳ್ತಿದ್ಯಾ ನೀನು. ಈಗ್ಲೇ ಅಪ್ಪ ಅವಂಗೆ ವಿಷಯ ಹೇಳೋದ್ ಸರಿನಾ? ಹೇಳು. ಇನ್ನೇನ್ ಮಾಡ್ಲಿ ಅಕ್ಕ, ಈಗ್ಲೇ ಅಲ್ಲಿ ಗಂಟ ಈ ವಿಷಯನ ತಗೊಂಡ್ ಬರೋದ್ ಬೇಡ. ಇಲ್ಲೇ ಅದಕ್ಕೆಲ್ಲ ಇತ್ಯರ್ಥ ಮಾಡ್ಬೇಕು ಅಂತ ನಾವ್ ಏನೇನೋ ಪ್ರಯತ್ನ ಪಡ್ತಿದ್ವಿ, ಆದ್ರೆ ಅದ್ಯಾವ್ದೋ ಕೈ ಹಿಡಿತಿಲ್ಲ. ಅದಕ್ಕೆ ಕೊನೆ ಪ್ರಯತ್ನ ಅಂತ ಮೇಡಮ್ನಲ್ಲಿ ಕರ್ಕೊಂಡ್ ಬರ್ತೀವಿ. ನಿನಗ್ ಭಯನೇ ಆಗ್ತಿಲ್ವೇನೆ? ಎದ್ರಕೊಂಡ್ ಕೂತ್ರೆ ಏನು ಆಗಲ್ಲ ಕಣೆ. ಅದಕ್ಕೆ ನನಗ್ ನಾನೇ ಧೈರ್ಯ ತಗೋತೀವ್ನಿ. ಏನೋ ಮೈನಾ, ಇಲ್ಲಿ ನನಗ್ ಭಯ ಶುರುವಾಗ್ತೈತೆ. ನೀನ್ ಯಾಕೆ ಎದುರ್ಕೋತಿದ್ಯಾ? ಹಣೆ ಬರ್ದಲ್ಲಿ ಹೇಗಿರುತ್ತೋ ಹಾಗಾಗುತ್ತೆ ನೋಡು. ನಾನು ಈಗ್ಲೇ ಹೇಳ್ತೀವ್ನಿ, ನಾವೇ ಅಲ್ಲಿಗೆ ಬಂದು ನೇರವಾಗಿ ಅಪ್ಪ ಅಮ್ಮ ಹತ್ರ ವಿಷಯ ಮಾತಾಡ್ತೀವಿ. ಅಲ್ಲಿ ಗಂಟ ನೀನ್ ದಯವಿಟ್ಟು ಏನು ಮಾತಾಡ್ಬೇಡ. ಬಾಯ್ ಬಿಟ್ಟು ಏನಾದ್ರೂ ಮಾತಾಡಿದ್ರೆ ಅಷ್ಟೇ. ಇಲ್ಲ ಇಲ್ಲ, ನೀವು ಬನ್ನಿ, ನಾನೇನು ಹೇಳಕ್ಕಿಲ್ಲ. ಆದ್ರೂ ಮೈನಾ, ನಿನ್ ಒಳ್ಳೆ ಮನ್ಸಿಗೆ ಯಾವತ್ತೂ ಒಳ್ಳೇದೇ ಆಯ್ತದ ಕಣೆ.